ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆಯೇ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಮನೆಯನ್ನು ಬಿಟ್ಟು ಹೋಗಿರುವಂತಹ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಬೇರೆಯವರ ಮನೆಯಲ್ಲಿ ವಾಸವಾಗಿದ್ದಾರೆ ಮತ್ತು ಮತ್ತೆ ತಂದೆ ತಾಯಿಯನ್ನು ನೆನೆಸಿಕೊಂಡು ಮತ್ತೆ ಬಂದಿರುವಂತಹ ತಾಂಡವ್ ಅವನ ಈಗಿನ ಆಟ ಅಂದರೆ ನಾಟಕದ ಆಟ ಎಲ್ಲರಿಗೂ ಕೂಡ ಗೊತ್ತಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತವೆ. ಮತ್ತು ಇದೇ ವಿಚಾರದಲ್ಲಿ ಭಾಗ್ಯನಿಗೆ ಇದಂತೂ ಅರ್ಥ ಆಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾಟಕ ಆಡ್ತಿರುವ ರೀತಿಯನ್ನು ನೋಡಿದ್ರೆ ಭಾಗ್ಯ ಈಗಾಗಲೇ ಅದನ್ನು ಕಡ್ಡಿ ಮುರಿದಾಗೆ ಹೇಳಿದ್ದಾಳೆ. ಮತ್ತೊಂದು ಕಡೆ ಈಗಾಗಲೇ ಮಾವನಿಗೆ ಒಂದು ಕಾರನ್ನು ಕೊಡಿಸಬೇಕು ಎಂಬುವ ಬಯಕೆ ಭಾಗ್ಯನದ್ದು. ಇದೇ ವಿಚಾರದಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವ ಆ ಕಂಪನಿಯಲ್ಲಿ ಮುಂದಿನ ಸ್ಯಾಲ್ರಿ ಆಗೋಕ್ಕೂ ಮುಂಚೆ ಈಗಿನ ಆ ಮ್ಯಾನೇಜರ್ ಜೊತೆಲಿ ಮಾತನಾಡಿ ಆ ದುಡ್ಡನ್ನು ಈಸ್ಕೊಂಡಿದ್ದಾಳೆ ಭಾಗ್ಯ. ಇದೇ ವಿಚಾರದಲ್ಲಿ ಮನೆಯವರಿಗೆಲ್ಲರೂ ಕೂಡ ಒಂದು ಸರ್ಪ್ರೈಸನ್ನು ನಾನು ನೋಡಬೇಕು ಮತ್ತು ಕೊಡಬೇಕು ಅಂದ್ಬಿಟ್ಟು ಭಾಗ್ಯ ಒಂದು ಪ್ಲ್ಯಾನನ್ನು ರೆಡಿ ಮಾಡಿದ್ದಾಳೆ. ಬೆಳಿಗ್ಗೆನೇ ಎದ್ದು ರಂಗೋಲಿಯನ್ನು ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿದ್ದಾಳೆ. ಇದರಿಂದ ಶಾಕ್ಗೆ ಒಳಗಾದಂತಹ ಅವರ ಮಕ್ಕಳಾದ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಕೂಡ, ಅಮ್ಮ ಇವತ್ತೇನಾದ್ರು ಕಾಂಪಿಟೇಷನ್ ಇದೆಯಾ ರಂಗೋಲಿ ಬಿಡೋದು ಅಂತ ಕೇಳ್ತಾರೆ. ಯಾಕೋ ಅಂದಾಗ ತುಂಬ ಚೆನ್ನಾಗಿ ಬಿಟ್ಟಿದೆಯಮ್ಮ ರಂಗೋಲಿ ಅಂತ ಹೇಳ್ತಾರೆ. ಮತ್ತು ಆ ಮಕ್ಕಳ ಮಾತುಗಳನ್ನು ಕೇಳಿ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ಮನೆಯವರೆಲ್ಲ ಹೊರಗಡೆ ಬಂದು ಎಲ್ಲರೂ ಬನ್ನಿ ಬೇಗ, ಎಲ್ಲೋ ಹೋಗ್ತಾ ಇದ್ದೀನಿ, ನಿಮ್ಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನಾನು ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಸರ್ಪ್ರೈಸ್ ಏನಮ್ಮ ಈಗರೇ ಹೇಳು ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ಅದು ಸರ್ಪ್ರೈಸ್ ಆಗಿ ಉಳ್ಕೊಳ್ಳುತ್ತೆ, ನಾನು ಹಾಗೇನೆ ಹೇಳಿದ್ರೆ ಅದು ಸರ್ಪ್ರೈಸ್ ಆಗಿರೋದಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯನ ಮೇಲೆ ದ್ವೇಷವನ್ನು ಬೆಳೆಸಿಕೊಂಡಿರುವಂತಹ ಶ್ರೇಷ್ಠ ಭಾಗ್ಯನ ಕಾರ್ಯವೈಖರಿಯನ್ನು ನೋಡಿ ಅವಳಿಗೆ ಅಹಂಕಾರ ಬಂದಿದೆ. ಅವಳಿಗೆ ಕೆಲಸದ ವಿಚಾರದಲ್ಲಿ ಇರುವಂತಹ ಈ ಕೆಲಸವನ್ನು ಕಿತ್ಕೊಳ್ಬೇಕು ನಾನು, ಯಾಕಂದರೆ ಕೆಲಸವನ್ನು ಕಿತ್ಕೊಂಡ್ರೆ ಅವಳಿಗೆ ಯಾವುದೇ ರೀತಿಯ ಆರ್ಥಿಕ ಮೂಲಗಳು ಬಂದಾಗುತ್ತೆ ಮತ್ತು ಅವಳಾಡುವ ಆಟಕ್ಕೆ ಕಡಿವಾಣ ಹಾಕಬೇಕು ಅಂದ್ಬಿಟ್ಟು ಈಗಾಗಲೇ ಶ್ರೇಷ್ಠ ಏನು ಮಾಡ್ತಾಳೆ, ಅಲ್ಲಿರುವಂತಹ ಆ ಓನರ್ ಯಾರಿರ್ತಾರೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಓನರ್ ಅವರ PA ಮಾತಾಡಿ ಏನು ವಿಷಯ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕಾಗೋದಿಲ್ಲ ನಾನು ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಯಾಕಂದರೆ ಅವ್ರ ನಂಬರ್ ಬೇಕು ಅಂತ ಕೇಳಿದಾಗ PA ಹೇಳ್ತಾರೆ, ಅದು ಕಳ್ಳಾಪುರಿ ಎಲ್ಲ ಎಲ್ಲರ ನಂಬರ್ ಕೊಡೋಕ್ಕೆ, ಯಾಕಂದರೆ ನನ್ನನ್ನು ಭೇಟಿ ಮಾಡಿ ನನಗೆ ಯಾವ ವಿಚಾರ ನಮ್ಮ ಮೇಡಮ್ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದೀರಾ ಅದನ್ನು ಹೇಳಿ, ನಾನು ನೇರವಾಗಿ ಮೇಡಮ್ಗೆ ಹೇಳ್ತೇನೆ, ನೀವು ಏಕೆ ಅವ್ರನ್ನ ಭೇಟಿ ಮಾಡಲು ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ ಅವರ PA ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲದವರ ರೀತಿ ವರ್ತಿಸಿದ್ದಾರೆ. ಅದಕ್ಕೆ ನಾನು ಹೇಳುವ ವಿಚಾರ ಬೇರೆ ಕಡೆ ಎಲ್ಲರೂ ಲೀಕ್ ಆಗಿದ್ರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ PA ಹೇಳ್ತಾರೆ, ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೇಳಿ, ಇಲ್ಲಾಂದರೆ ಹೇಳೋ ಅಗತ್ಯ ಇಲ್ಲ, ನೀವು ಅವ್ರನ್ನ ಮೀಟ್ ಮಾಡಲು ಸಾಧ್ಯ ಆಗೋದಿಲ್ಲ, ನೀವು ಹೊರಡಿ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸರಿ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಕನ್ನಿಕಾ ಅವ್ರನ್ನ ಭೇಟಿ ಮಾಡಿ ನಾನು ಹೋಗೋದು ಅಂದ್ಬಿಟ್ಟು ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾರೆ ಕನ್ನಿಕಾ ಅವರು. ಬಂದು ಎಲ್ಲ ವಿಚಾರವನ್ನು ಹೇಳ್ತಾಳೆ. ಹೇಳೋದಂಥ ಸಂದರ್ಭದಲ್ಲಿ ಶ್ರೇಷ್ಠನಿಗೆ ಆ ಕನ್ನಿಕಾ ಅವರು ಹೇಳ್ತಾರೆ, ಆ ಭಾಗ್ಯನ ಆಟ ಇಲ್ಲಿಗೆ ಬಂದಾಗುತ್ತೆ, ನೋಡ್ತಾ ಇರಿ, ಅವಳ ಕೆಲಸನ ನಾನೇ ಕಿತ್ಕೊಳ್ತೀನಿ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ. ಇದರಿಂದ ತುಂಬಾ ಶ್ರೇಷ್ಠ ಖುಷಿಯಾಗಿರ್ತಾಳೆ. ಮತ್ತೊಂದು ಕಡೆ ಈಗಾಗಲೇ ಶಾಪಿಂಗ್ಗೆ ಅಂದರೆ ಕಾರನ್ನು ತೆಗೆದುಕೊಳ್ಳಲು ಕರೆದುಕೊಂಡು ಶೋರೂಮ್ಗೆ ಹೋಗಿರುವಂತಹ ಈಗಾಗಲೇ ಭಾಗ್ಯ ಹೇಳ್ತಿದ್ದಾಳೆ, ಮಾವ ನೀವು ಸ್ಕೂಟ್ರನ್ನು ಓಡಿಸಿ ಮತ್ತು ಸ್ಕೂಟ್ರ್ ಕಿಕ್ಕರನ್ನು ಹೊಡೆದು ನಿಮ್ಗೆ ಕಾಲೆಲ್ಲ ನೋವು ಬರ್ತಿತ್ತು, ಈಗ ಆರಾಮಾಗಿ ನೀವು ಕಾರ್ನಲ್ಲಿ ಓಡಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ತುಂಬಾ ಭಾವುಕರಾದಂಥ ಮಾವ ಹೇಳ್ತಾರೆ, ನನ್ನ ಮನೆ ಮಗಳ ಥರ ಇದೆಯಮ್ಮ ನೀನು ಅಂದ್ಬಿಟ್ಟು ತುಂಬಾ ಎಲ್ಲರೂ ಕೂಡ ಖುಷಿಯಾದ ಸಂದರ್ಭದಲ್ಲಿ ಇದೇ ಸರ್ಪ್ರೈಸು ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತದೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯನ ಕೆಲಸವನ್ನು ಕಿತ್ಕೊಳ್ಬೇಕು ಅಂತ ಪಿತೂರಿ ಮಾಡಿರುವಂತಹ ಶ್ರೇಷ್ಠ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಕಾಟವನ್ನು ಕೊಡ್ತಾಳೆ ಭಾಗ್ಯನಿಗೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ. ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.